ಕೊರೋನಾ ಮಹಾಮಾರಿಯಿಂದ ಆದಂತಹ ಅವಾಂತರಗಳು ಒಂದ ಎರಡ ಹೇಳಿ ಕಣ್ಣಿಗೆ ಕಾಣದಂತಹ ಈ ವೈರಿ ಎಷ್ಟೋ ಜನರನ್ನ ಬಲಿ ಪಡೆದು ಜನಜೀವನದ ಮೇಲೂ ಅಷ್ಟೇ ಪರಿಣಾಮವನ್ನ ಬೀರಿತ್ತು. ಇದೀಗ ಕೊರೋನಾ ಕಡಿಮೆ ಆಯಿತು ಅಂತ ನಿಟ್ಟಿಸಿರು ಬಿಡೋ ಹೊತ್ತಲ್ಲಿ ಚೀನಾ ವೈರಸ್ HMPV ಭಯವನ್ನ ಹುಟ್ಟಿಸಿದ್ದು ಸದ್ಯ ನಮ್ಮ ಬೆಂಗಳೂರಿನಲ್ಲಿಯೂ 2 ಕೇಸ್ಗಳು ದಾಖಲಾಗಿವೆ. ಹೌದು, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈ ಕೇಸ್ಗಳು ದಾಖಲಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಸದ್ಯ HMPV ವೈರಸ್ ಮಕ್ಕಳಲ್ಲಿ ಪತ್ತೆಯಾಗಿರೋದ್ರಿಂದ ರಾಜ್ಯದ ILI ಹಾಗೂ ಸಾರಿ ಕೇಸ್ಗಳ ಮೇಲೆ ಹದ್ದಿನ ಕಣ್ಣಿಡಲು ಸೂಚಿಸಲಾಗಿದೆ. ಅಲ್ಲದೆ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ, ತೀವ್ರ ಜ್ವರ, ಕೆಮ್ಮು, ನ್ಯೂಮೋನಿಯಾದಂತಹ ಪ್ರಕರಣಗಳು ಕಂಡುಬಂದರೆ ಆಸ್ಪತ್ರೆಗಳಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಅಲ್ಲದೆ ತಡ ಮಾಡದೆ ಟೆಸ್ಟಿಂಗ್ ಮಾಡಿ ಇಲಾಖೆಗೆ ರಿಪೋರ್ಟ್ ಮಾಡುವಂತೆ ಎಚ್ಚರಿಸಲಾಗಿದೆ. ಇನ್ನು ಈ ವೈರಸ್ ಚಳಿಗಾಲದಲ್ಲಿ ಹೆಚ್ಚಾಗಿ ಬಾಧಿಸಿರೋದ್ರಿಂದ ಪೋಷಕರು ಮಕ್ಕಳ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕಾಗಿದೆ. ಇನ್ನು ಈ ವೈರಸ್ನಿಂದ ಪಾರಾಗಲು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ನೀಡಿದ್ದು ಅದರಲ್ಲಿ ರೋಗ ಲಕ್ಷಣ ಹಾಗೂ ಜ್ವರದ ಲಕ್ಷಣ ಇದ್ದವರು ಕರವಸ್ತ್ರ ಹಾಗೂ ಮಾಸ್ಕ್ನಿಂದ ಬಾಯಿಯನ್ನ ಮುಚ್ಚಿಕೊಳ್ಳಬೇಕು. ಇನ್ನು ಸ್ಯಾನಿಟೈಸರ್ ಅನ್ನ ಬಳಕೆ ಮಾಡಿಕೊಳ್ಳಬೇಕು. ಜನರ ಗುಂಪಿನಲ್ಲಿ ಸೇರಬಾರದು. ಜನಸಂದಣಿ ಪ್ರದೇಶದಲ್ಲಿ ಎಚ್ಚರ ವಹಿಸಬೇಕು. ಬಿಸಿಯಾದ ಆಹಾರ ಸೇವನೆಯನ್ನ ಮಾಡಬೇಕು. ಹೆಚ್ಚಾಗಿ ನೀರನ್ನ ಕುಡಿಬೇಕು ಅಂತ ತಿಳಿಸಿದ್ದು ಜನರು ಈ ಗೈಡ್ಲೈನ್ಸ್ಗಳನ್ನ ಪಾಲಿಸಬೇಕಾಗಿದೆ.